ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ. ಕಾಂಗ್ರೆಸ್ ಹೈಕಮಾಂಡ್ಗೆ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪ್ರಬುದ್ಧ ವ್ಯಕ್ತಿ, ಅನುಭವಿ ರಾಜಕಾರಣಿ. ಸಿದ್ದರಾಮಯ್ಯರನ್ನ ಬದಲಿಸಿದ್ರೆ ಉತ್ತಮ ನಾಯಕರಿಲ್ಲ. ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್, ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ ಇಲ್ಲ. ದರೋಡೆಕೋರ, ಹಣ ಉಳ್ಳವರು ಸಿಎಂ ಸ್ಥಾನಕ್ಕೆ ಬರ್ತಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಬಾರದು. ಸಿದ್ದರಾಮಯ್ಯರನ್ನ ತೆಗೆದ್ರೆ ರಾಜ್ಯದಲ್ಲಿ ಶಾಂತಿ ಉಳಿಯಲ್ಲ. ರಾಮನಗರದಲ್ಲಿ ಸಿಎಂ ಪರ ವಾಟಾಳ್ ನಾಗರಾಜ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಪ್ರಬುದ್ಧ ರಾಜಕಾರಣಿ. ಸುಮ್ಮನೆ ಅವರ ಹೈಕಮಾಂಡ್ನವರು ಬದಲಾವಣೆ ಮಾಡೋದಾಗ್ಲಿ, ಯಾವುದೇ ವಿಚಾರದಲ್ಲಿ ಅವರು ಕೈ ಹಾಕಬಾರದು. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಅಷ್ಟು ಸುಲಭವಾಗಿ ರಾಜ್ಯದಲ್ಲಿ ಶಾಂತಿ ಇರೋದಿಲ್ಲ. ಅತ್ಯಂತ ಗೌರವವಾದ ವ್ಯಕ್ತಿಯನ್ನ ತೆಗಿತಕ್ಕಂಥದ್ದಕ್ಕೆ ಅವ್ರ ಹಿನ್ನೆಲೆ ಇರ್ತಕ್ಕಂಥವರು ಕಾಂಗ್ರೆಸ್ನಲ್ಲೂ ಇಲ್ಲ. ಇವ್ರು ತೆಗೆದ ತಕ್ಷಣ ಬಿಜೆಪಿಲೂ ಇಲ್ಲ, JDS ನಲ್ಲೂ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ಭಾರಿ ದೊಡ್ಡ ನಷ್ಟ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತ ಒಬ್ಬ ವ್ಯಕ್ತಿ ಇಲ್ಲ. ಸಿದ್ದರಾಮಯ್ಯನೇ ಕೊನೆಯ ಕೊಂಡಿ. ಸಿದ್ದರಾಮಯ್ಯ ಕಳಿಸಿದ್ರೆ ಅದರ ರೂಪನೇ ಕೆಟ್ಟಾಗುತ್ತೆ. ಮತ್ತು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಜೀರ್ಣಿಸ್ಕೊಳ್ಳಕ್ಕಾಗೋದಿಲ್ಲ. ಭಾರಿ ಹೋರಾಟಗಳಾಗ್ತವೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ. ಕಾಂಗ್ರೆಸ್ ಹೈಕಮಾಂಡ್ಗೆ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪ್ರಬುದ್ಧ ವ್ಯಕ್ತಿ, ಅನುಭವಿ ರಾಜಕಾರಣಿ. ಸಿದ್ದರಾಮಯ್ಯರನ್ನ ಬದಲಿಸಿದ್ರೆ ಉತ್ತಮ ನಾಯಕರಿಲ್ಲ. ಸಿದ್ದರಾಮಯ್ಯ ಬಿಟ್ರೆ ಕಾಂಗ್ರೆಸ್, ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ ಇಲ್ಲ. ದರೋಡೆಕೋರ, ಹಣ ಉಳ್ಳವರು ಸಿಎಂ ಸ್ಥಾನಕ್ಕೆ ಬರ್ತಾರೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಬಾರದು. ಸಿದ್ದರಾಮಯ್ಯರನ್ನ ತೆಗೆದ್ರೆ ರಾಜ್ಯದಲ್ಲಿ ಶಾಂತಿ ಉಳಿಯಲ್ಲ. ರಾಮನಗರದಲ್ಲಿ ಸಿಎಂ ಪರ ವಾಟಾಳ್ ನಾಗರಾಜ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಪ್ರಬುದ್ಧ ರಾಜಕಾರಣಿ. ಸುಮ್ಮನೆ ಅವರ ಹೈಕಮಾಂಡ್ನವರು ಬದಲಾವಣೆ ಮಾಡೋದಾಗ್ಲಿ, ಯಾವುದೇ ವಿಚಾರದಲ್ಲಿ ಅವರು ಕೈ ಹಾಕಬಾರದು. ಅಕಸ್ಮಾತ್ ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಅಷ್ಟು ಸುಲಭವಾಗಿ ರಾಜ್ಯದಲ್ಲಿ ಶಾಂತಿ ಇರೋದಿಲ್ಲ. ಅತ್ಯಂತ ಗೌರವವಾದ ವ್ಯಕ್ತಿಯನ್ನ ತೆಗಿತಕ್ಕಂಥದ್ದಕ್ಕೆ ಅವ್ರ ಹಿನ್ನೆಲೆ ಇರ್ತಕ್ಕಂಥವರು ಕಾಂಗ್ರೆಸ್ನಲ್ಲೂ ಇಲ್ಲ. ಇವ್ರು ತೆಗೆದ ತಕ್ಷಣ ಬಿಜೆಪಿಲೂ ಇಲ್ಲ, JDS ನಲ್ಲೂ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ಭಾರಿ ದೊಡ್ಡ ನಷ್ಟ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತ ಒಬ್ಬ ವ್ಯಕ್ತಿ ಇಲ್ಲ. ಸಿದ್ದರಾಮಯ್ಯನೇ ಕೊನೆಯ ಕೊಂಡಿ. ಸಿದ್ದರಾಮಯ್ಯ ಕಳಿಸಿದ್ರೆ ಅದರ ರೂಪನೇ ಕೆಟ್ಟಾಗುತ್ತೆ. ಮತ್ತು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ತೆಗೆದು ಜೀರ್ಣಿಸ್ಕೊಳ್ಳಕ್ಕಾಗೋದಿಲ್ಲ. ಭಾರಿ ಹೋರಾಟಗಳಾಗ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.